ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ಶಕ್ತಿ ದೊಡ್ಡದು. ಕೊಪ್ಪಳ ಅಭಿನವ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಶ್ರೀ ಸೋಮವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜದ ಶಕ್ತಿ ದೊಡ್ಡದು ಎಂದು ಕೊಪ್ಪಳ ಜಗದ್ಗುರು ಅಭಿನವ ಶ್ರೀ ಗವಿಸಿದ್ದೇಶ್ವರ ಮಹಾಸ್ವಾಮಿಗಳು ಹೇಳಿದರು. ಅವರು ಪಟ್ಟಣದ ಶ್ರೀ ಅಂಬಾ ಭವಾನಿ ದೇವಸ್ಥಾನದ ಕಳಸಾರೋಹಣ ಹಾಗೂ ನೂತನವಾಗಿ ನಿರ್ಮಾಣಗೊಂಡ ಸಹಸ್ರಾರ್ಜುನ ಸಮುದಾಯ ಭವನ ಉದ್ಘಾಟಿಸಿದ ಪೂಜ್ಯರು ಭಕ್ತರಿಗೆ ಆಶೀರ್ವಚನ ನೀಡಿದರು. ಕಾರ್ಯಕ್ರಮದಲ್ಲಿ ಶಾಸಕ ಡಾ ಚಂದ್ರನಮಾಣಿ, ಮಾಜಿ ಶಾಸಕ ಜಿಎಂ ಮಹಾಂತ ಶೆಟ್ಟರ್, ಜಿಎಸ್ ಗಡ್ಡದೇವರಮಠ, ಎಸ್ಎಸ್ಕೆ ಸಮಾಜದ ರಾಜ್ಯಾಧ್ಯಕ್ಷರಾದ ಶಶಿಕುಮಾರ್ ಮೆಹರ್ವಾಡೆ, ನಾರಾಯಣಸ ಕೃಷ್ಣಸ ಬಾಂಡ್ಗೆ, ಸಮಾಜದ ಅಧ್ಯಕ್ಷರಾದ ಪರಶುರಾಮಸ ಕೃಷ್ಣಸ ಬದಿ, ರಾಮಚಂದ್ರಸ ಕಬಾಡಿ, ಟಿಎಂ ಮೆಹರ್ವಾಡೆ, ಅಶೋಕ್ ಕಾಟವೆ, ನಾಗೇಶ್ ಕಲಬುರ್ಗಿ, ನಾರಾಯಣಸ ಬಾಂಡ್ಗೆ ಸೇರಿದಂತೆ ಸಮಸ್ತ ಸೂರ್ಯವಂಶ ಸಹಸ್ರಾರ್ಜುನ ಕ್ಷತ್ರಿಯ ಸಮಾಜ ಟ್ರಸ್ಟ್ ಕಮಿಟಿಯ ಸರ್ವ ಸದಸ್ಯರು ಹಾಗೂ ರಾಜಕೀಯ ಮುಖಂಡರು, ಸಮಸ್ತ ಸಮಾಜ ಬಾಂಧವರು, ಯುವಕರು, ಮಹಿಳೆಯರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಬ್ಯೂರೋ ರಿಪೋರ್ಟ್ ವೀರಣ್ಣ ಹಡಪದ, NKS TV4 ಲಕ್ಷ್ಮೇಶ್ವರ. ಇಷ್ಟೆಲ್ಲ ಮಾಡಲಿಕ್ಕೆ ಶಕ್ತಿ ಬಂತು. ನಿಮ್ಮ ಸಮಾಜದ ಹೆಸರೇ ಏನಿದೆ? ಸಹಸ್ರ ಅರ್ಜುನ. ಒಬ್ಬನೇ ಅರ್ಜುನ ಇದ್ರ ಶಿವನಿಗೆ ಸೋಲಿಸಿ ಪಾಶುಪತಾಸ ತಗೊಂಡು ನೀವು ಸಹಸ್ರ ಬರೇ ಒಬ್ಬ ಅರ್ಜುನ ಇದ್ರೆ ಸಾಕು, ಶಿವನ ಪಾಶುಪತಾಸ ಶಿವನಿಗೆ ಸೋಲಿಸಿ ಬಂದರೆ ನೀವು ಸಹಸ್ರ ಸಹಸ್ರ ಅರ್ಜುನ, ನೀವು 100 1000 ಬರೇ ಶಕ್ತಿ ಅಲ್ಲ, ಭಕ್ತಿಯ ಶಕ್ತಿ ಕೂಡಿದ್ದಕ್ಕೆ ಇದೆಲ್ಲ ನಿರ್ಮಾಣ ಆಗಿದೆ. ಅಂತ ಒಂದು ಅಚ್ಚುಕಟ್ಟಾದ ಸಮಾರಂಭದಲ್ಲಿ ಪಾಲ್ಗೊಂಡಿರುವಂತಹ ವೇದಿಕೆ ಮೇಲಿರುವ ಎಲ್ಲ ಹಿರಿಯರಲ್ಲಿ ತಮ್ಮೆಲ್ಲರಲ್ಲಿ ಶರಣು ಯಾಕೆ ಗೊತ್ತಿಲ್ಲ, ನಿನ್ನ ದೇಹಕ್ಕೆ ಎಲ್ಲಿವರೆಗೆ ಬೆಲೆ ಇರ್ತೈತೆ ಅಂದ್ರೆ, ದೇಹದೊಳಗೆ ಎಲ್ಲಿವರೆಗೆ ಉಸಿರಿದೆ ಅಲ್ಲಿವರೆಗೆ ದೇಹದ ಬೆಲೆ. ಗತವತಿ ವಾಯು ದೇಹ ಪಾಯೆ ಭಾರ್ಯ ವಿಭ್ಯತಿ ಅಸ್ಮಿನ್ ಕಾರ್ಯ. ಇವತ್ತು ನನ್ನ ಕರೆ ಹೊಲಕ್ಕೆ ಹೋಗ್ಯಾನ, ಬಸ್ ಇಲ್ಲ, ಗಾಡಿ ಇಲ್ಲ, ಬಿಸಿಲು, ಬೆಳಿಗ್ಗೆ ಹೋಗ್ಯಾನ, ಕೈ ತುಂಬ ಬಂಗಾರ ಐತೆ, ಅವನೇ ಗೊತ್ತಾಗೋದಿಲ್ಲ. ಅನ್ನದ ಬೆಲೆ ಯಾರಿಗೆ ಗೊತ್ತಾಗ್ತೈತೆ ಅಂದ್ರೆ, ಯಾರಿಗೆ ಕೈ ತುಂಬ ಬಂಗಾರ ಇದ್ದವರಿಗೆ ಅನ್ನದ ಬೆಲೆ ಗೊತ್ತಾಗೋದಿಲ್ಲ. ಯಾರಿಗೆ ಹಸಿವಾಗಿದೆ ಅಲ್ಲ, ಹಸಿವಾದವರಿಗೆ ಚಿನ್ನಕ್ಕಿಂತ ಅನ್ನದ ಬೆಲೆ ಬಹಳ ದೊಡ್ಡದು ಅಂತ ಅಂದ್ರೆ, ಅನ್ನದ ಬೆಲೆ ತಿಳಿಯಬೇಕಾಗಿತ್ತು ಅಂದ್ರೆ ಹಸಿವಾಗಬೇಕು. ಹಸಿವಿದ್ದಲ್ಲಿ ಅನ್ನದ ಬೆಲೆ ಬರ್ತದೆ. ನೀವೊಂದು ಈಗ ನೋಡ್ರಿ, ಇಷ್ಟು ದೊಡ್ಡ ಬಂಗ್ಲೆ ಕಟ್ಟಿ ಕರೆಂಟ್ ಹೋಗೋದು ಬರೋದು ಮಾಡಕ್ಕೆ ಅಂದ್ರ ಬಂಗ್ಲೆ ದೊಡ್ಡದಲ್ಲ, ಬಂಗ್ಲೆಗಿಂತ ಕತ್ತಲೆಯೊಳಗಿಂತ ಬೆಳಕಿನ ಬೆಲೆ ಬರ್ತಾಗ್ತದೆ. ಬಂಗ್ಲೆಗಿಂತ ಬೆಳಕು ಇಷ್ಟೆಲ್ಲ ಬಂಗ್ಲೆ ಕಟ್ಟಿದ್ವಿ, ಅತಿಥಿಗಳ ಕರೆಸಿ ಕರೆಂಟ್ ಹೋಗ್ತಾರೆ, ಮೈಕ್ ಇಲ್ಲ. ಅವಾಗ ಏನ್ ಮಾಡ್ತೀವಿ ಅಂದ್ರೆ, ಬಂಗ್ಲೆ ಬೆಲೆ ಬರ್ಬೇಕಾಗಿತ್ತಂದ್ರೆ ಕತ್ತಲೆಯಲ್ಲಿದ್ದಾಗ ಬೆಳಕಿನ ಬೆಲೆ ಬರ್ತಾರೆ. ಹಾಗೆ ಮನುಷ್ಯನಿಗೆ ಬದುಕಿನ ಬೆಲೆ ಯಾವಾಗ ಗೊತ್ತಾಗ್ತೈತೆ ಅಂದ್ರೆ, ಸಾವನ್ನ ತಿಳ್ಕೊಂಡಾಗ ಬದುಕಿನ ಬೆಲೆ ಗೊತ್ತಾಗ್ತೈತೆ. ಸಾವಿನ ಅಂಚಿನಲ್ಲಿದ್ದು ಮನುಷ್ಯ ಬದುಕನ್ನು ತಿಳ್ಕೊಬೇಕಾಗ್ತದೆ. ಬದುಕ ಎಷ್ಟು ಕ್ಷಣಿಕ. ನಾವು ಅಂತಿದ್ರೆ ನಾವು 100 ವರ್ಷ ಬದುಕ್ತೀವಿ, 70 ವರ್ಷ ಬದುಕ್ತೀವಿ, 80 ವರ್ಷ ಬದುಕ್ತೀವಿ. ಒಬ್ಬ ತತ್ವಜ್ಞಾನಿ ಅಂತ ಬದುಕ ನಾವು ತಿಳ್ಕೊಂಡಷ್ಟು ಆಯುಷ್ಯ ಇಲ್ಲ ಮನುಷ್ಯನ ಆಯುಷ್ಯ ಎಷ್ಟೈತೆ ಅಂದ್ರೆ ಬಹಳ ಬಹಳ ಸಮೀಪ ಐತಿ. ಎಷ್ಟು ಸಮೀಪ ಐತಿ ಅಂದ್ರೆ, ಈಗ ನೀವು ನೆಗಡಿ ಬರ್ತದೆ, ನೆಗಡಿ ಬಂದಾಗ ಏನಂತೀರಿ? ಶೀತ ಐತೆ ಅಂತೀರಿ. ಹೊರಗೆ ತಾಯಿ ಅಂತೀರಿ, ಅಥವಾ ನೀವು ಹೊರಗೆ ಹೋಗ್ಬೇಕಾದ್ರೆ ಶೀತ ಐತಿ, ಕಿವಿಯಾಗ ಹಳ್ಳಿ ಇಟ್ಕೊಂಡು ಹೋಗ.
ಶೀತ ಆಗಿತ್ತಂದ್ರ ಕಿವಿಯಾಗಿರ್ತೈತಿ ಹಳ್ಳಿ. ಹಳ್ಳಿ ಕಿವಿಯಾಗಿತ್ತು ಅಂದ್ರ ಶೀತ ಆಗತ್ತ. ಅದ ಕಿವಿ ಹಳ್ಳಿ ಮೂಗಿಗೆ ಬಂತು ಅಂದ್ರೆ ಹೋದಂತ. ಅದ್ರ ಜೀವನ ಎಷ್ಟು ಕ್ಷಣಿಕ ಐತಂದ್ರೆ ಕಿವಿಯಾಗಿ ಹಳ್ಳಿ ಮೂಗಿಗೆ ಬರೋದ್ರಾಗ ಜೀವನ ಮುಗಿತೈತಿ. ಆಯುಷ್ಯ ಇಷ್ಟೇ ಸಮೀಪ ಇರುವುದು. ಕಿವಿಯಾಗಿತ್ತು ಶೀತ, ಮೂಗಿಗೆ ಬಂತು ಹೋದಷ್ಟೇ. ಅಂದ್ರೆ ಮನುಷ್ಯ ಇಷ್ಟು ಸ್ವಲ್ಪ ಆಯುಷ್ಯ ಇರುವುದು. ಅದಕ್ಕೆ ಶಂಕರರಂತ ಜ್ಞಾನಿಗಳು ಈ ಬದುಕನ್ನು ಕುರಿತು, ಜೀವನವನ್ನು ಕುರಿತು ಚಿಂತನೆ ಮಾಡ್ತಾರೆ. ಯಾಕೆ ಈ ಬದುಕ? ನಿನ್ನ ದೇಹಕ್ಕೆ ಎಲ್ಲಿವರೆಗೆ ಬೆಲೆ ಇರ್ತೈತೆ ಅಂದ್ರೆ, ದೇಹದೊಳಗೆ ಎಲ್ಲಿವರೆಗೆ ಉಸಿರಿದೆ ಅಲ್ಲಿಯವರೆಗೆ ದೇಹದ ಬೆಲೆ. ಗತವತ್ ವಾಯು ದೇಹ ಪಾಯೆ ಭಾರ್ಯ ವಿಭ್ಯತಿ ಅಸ್ಮಿನ ಕಾರ್ಯ. ಮನುಷ್ಯ ಇದ್ದಾಗ ಕೇವಲ ಸ್ವಾರ್ಥಕ್ಕಾಗಿ ಬದುಕುವುದಲ್ಲ, ಸಮಾಜಕ್ಕಾಗಿ ಬದುಕಬೇಕಾಗ್ತದೆ. ಯೋಗಿ ಅಂತ ಯಾರಿಗೆ ಕರೀಬೇಕು ಅಂದ್ರೆ ಬರೇ ಗವಿಯೊಳಗೆ ಕುಂತವ್ರು ಯೋಗಿಗಳಲ್ಲ, ಎಲ್ಲವನ್ನು ಬಿಟ್ಟು ಹಿಮಾಲಯದಲ್ಲಿ ಕುಂತವ್ರು ಯೋಗಿಗಳಲ್ಲ, ತಪ್ಲಾತಿಗೆ ಬದುಕೋರು ಯೋಗಿಗಳಲ್ಲ. ಬರೇ ಒಂದು ಸಣ್ಣ ಸಮಾಜ ಇಷ್ಟೆಲ್ಲ ಮಾಡಲಿಕ್ಕೆ ಶಕ್ತಿ ಎಲ್ಲಿಂದ ಬಂತು? ನಿಮ್ಮ ಸಮಾಜದ ಹೆಸರೇ ಏನಿದೆ? ಸಹಸ್ರ ಅರ್ಜುನ. ಅಂದ್ರೆ ಒಬ್ಬನೇ ಅರ್ಜುನ ಇದ್ರ ಶಿವನಿಗೆ ಸೋಲಿಸಿ ಪಾಶುಪತಾಸ ತಗೊಂಡು ನೀವು ಸಹಸ್ರ ಬರೇ ಒಬ್ಬ ಅರ್ಜುನ ಇದ್ರೆ ಸಾಕು, ಶಿವನ ಪಾಶುಪತಾಸ ಶಿವನಿಗೆ ಸೋಲಿಸಿ ಬಂದರೆ ನೀವು ಸಹಸ್ರ ಅರ್ಜುನ. ನೀವು 100 ಸಾವಿರ ಬರೇ ಶಕ್ತಿ ಅಲ್ಲ, ಭಕ್ತಿಯ ಶಕ್ತಿ ಕೂಡಿದ್ದಕ್ಕೆ ಇದೆಲ್ಲ ನಿರ್ಮಾಣ ಆಗಿದೆ.